ವ್ಯಾಸಾಯ ಭವನಾಶಾಯ ಶ್ರೀಶಾಯ ಗುಣರಾಶಯೇ ಹೃದಯಾಯ ಶುದ್ಧವಿದ್ಯಾಯ ಮಧ್ವಾಯ ಚ ನಮೋ ನಮಃ. ತಪೋವಿದ್ಯಾ ವಿರಕ್ತ್ಯಾದಿ ಸದ್ಗುಣೌಘಾಕರಾನಹಂ ವಾದಿರಾಜಗುರುನ್ ವಂದೇ ಹಯಗ್ರೀವದಯಾಶ್ರಯಾನ್. ಶ್ರೀ ಗುರುಭ್ಯೋ ನಮಃ. ಕೃಷ್ಣ ಜನ್ಮಾಷ್ಟಮಿ. ಈ ಕೃಷ್ಣ ಹುಟ್ಟಿದ್ದು ಯಾಕೆ ಅಂತ ಕೇಳಿದರೆ, ಪರಮಾತ್ಮನ ಅನೇಕ ಅವತಾರಗಳುಂಟು. ಎಲ್ಲ ಅವತಾರದಲ್ಲಿ ನಮಗೆ ಸಾಮಾನ್ಯವಾಗಿ ನೋಡುವಾಗ ಯಾಕೆ ಪರಮಾತ್ಮ ಅವತಾರ ಮಾಡಿತು ಅಂತ ಕೇಳಿದರೆ, ಧರ್ಮವನ್ನು ಸ್ಥಾಪನೆ ಮಾಡಲಿಕ್ಕೆ, ಅಧರ್ಮವನ್ನು ನಾಶ ಮಾಡಲಿಕ್ಕೆ, ದುಷ್ಟ ಜನರನ್ನು ಸಂಹಾರ ಮಾಡಲಿಕ್ಕೆ ಅಂತ. ಆದರೆ ಅಷ್ಟು ಮಾತ್ರ ಮಾಡಿದ್ದಲ್ಲ, ಅದನ್ನೂ ಮಾಡಿದ್ದಾನೆ. ಅದರ ಜೊತೆ ಸಜ್ಜನರಿಗೆ ಶಿಕ್ಷಣೆಯನ್ನು ನೀಡಿದ್ದಾನೆ. ಯಾವ ರೀತಿ ನಾವು ಜೀವನವನ್ನು ನಡೆಸಬೇಕು ಎನ್ನುವಂತಹ ಆ ಪಾಠವನ್ನು ಕೂಡ ಪರಮಾತ್ಮ ರಾಮ, ಕೃಷ್ಣ ಇತ್ಯಾದಿ ಅವತಾರಗಳಿಂದ ಪರಮಾತ್ಮ ನೀಡಿದ್ದಾನೆ. ಈ ಕೃಷ್ಣ ಹುಟ್ಟುವಾಗ ಅಷ್ಟಮಿಯಂದು ಹುಟ್ಟಿದ ಅಂತ. ಅಷ್ಟಮಿಯವತ್ತೇ ಯಾಕೆ ಹುಟ್ಟಬೇಕಿತ್ತು? ಅದೊಂದು ಸೂಚನೆಯನ್ನು ಕೊಡ್ತಾ ಹುಟ್ಟಿದ್ದು. ಮಧ್ಯರಾತ್ರಿಯಲ್ಲಿ ಯಾರು ನಿಜವಾಗಿ ಸಂಚಾರ ಮಾಡೋದು ಅಂತ ಕೇಳಿದರೆ ರಾಕ್ಷಸರು ಅಂತ, ನಿಶಾಚರರು ಅಂತ. ರಾತ್ರಿಯಲ್ಲಿ ಸಂಚಾರ ಮಾಡುವವರು ರಾಕ್ಷಸರು. ಆ ರಾಕ್ಷಸರು ಎಲ್ಲಿಯೇ ಇರಲಿ, 8 ದಿಕ್ಕಿನಲ್ಲಿ ಎಲ್ಲೇ ಇರಲಿ, ಅವರನ್ನೆಲ್ಲರನ್ನೂ ಕೂಡ ಕೃಷ್ಣ ಸಂಹಾರ ಮಾಡ್ತಾನೆ ಅಂತ ತೋರಿಸಿಕೊಡ್ಲಿಕ್ಕೋಸ್ಕರ ರಾತ್ರಿ ಅದು ಅಷ್ಟಮಿಯವತ್ತು ಪರಮಾತ್ಮ ಜನಿಸಿದ್ದು. ಹಾಗಾಗಿ ನಾವು ಕೃಷ್ಣನ ಆರಾಧನೆ ಮಾಡಿದರೆ, ಈಗ ಹಿಂದಿನ ಕಾಲದಲ್ಲಿ ಕೃಷ್ಣ ಅವತಾರ ಮಾಡಿ ಆಯಿತು, ರಾಕ್ಷಸರ ಸಂಹಾರ ಆಯಿತು, ಎಲ್ಲ ಧರ್ಮಸ್ಥಾಪನೆ ಆಯಿತು. ಈಗ ನಾವು ಯಾಕೆ ಆಚರಣೆ ಮಾಡಬೇಕು? ಈಗ ನಾವು ಆ ಕೃಷ್ಣನ ಸ್ಮರಣೆಯನ್ನು, ಕೃಷ್ಣನ ಜನ್ಮಾಷ್ಟಮಿಯ ಆಚರಣೆಯನ್ನು ನಾವು ಈಗ ಮಾಡಿದರೆ, ಈಗ ಸಹ ನಮಗೆ ಬರುವಂತಹ ಆ ತೊಂದರೆಗಳು, ಅದು 8 ದಿಕ್ಕಿನಿಂದ ಸಹ ಇರ್ಬೋದು, ಅಂಥ ಎಲ್ಲ ತೊಂದರೆಗಳನ್ನು, ಅದು ಮಾನಸಿಕವಾಗಿರ್ಬೋದು, ದೈಹಿಕವಾಗಿ ತೊಂದರೆಗಳಿರ್ಬೋದು, ಹೆಚ್ಚಾಗಿ ಮಾನಸಿಕ, ಈ ಅರಿಷಡ್ವೈರಿಗಳು, ಕಾಮಕ್ರೋಧ ಲೋಭ ಮೋಹ ಮದ ಮಾತ್ಸರ್ಯ, ಇದನ್ನೆಲ್ಲವನ್ನೂ ಕೂಡ ಕೃಷ್ಣನ ಸ್ಮರಣೆಯಿಂದ ನಾವು ಅದನ್ನೆಲ್ಲ ಸಂಹಾರ ಮಾಡಿಕೊಳ್ಬೇಕು ಅಂತ. ವಿಶೇಷವಾಗಿ ಉಡುಪಿಯಲ್ಲಿ ಕೃಷ್ಣನ ಸ್ಥಾಪನೆಯಾದದ್ದೇ ಈ ಕಾರಣಕ್ಕೋಸ್ಕರ. ಸಿದ್ಧಿ ವಿಘ್ನ ಮುಖ ದೋಷ ಭೇಷಜಂ ಅಂತ ಮಧ್ವಾಚಾರ್ಯರು ಮುಂದೆ ಬರುವಂತಹ ಎಲ್ಲ ಸಜ್ಜನರಿಗೆ ಸಾಧನೆ ಮಾಡಲಿಕ್ಕೋಸ್ಕರ ಅನುಕೂಲವಾಗಬೇಕು, ಎಲ್ಲ ವಿಘ್ನಗಳ ಪರಿಹಾರ ಆಗಬೇಕು, ಸಿದ್ಧಿ ಸುಲಭದಲ್ಲಿ ಆಗಬೇಕು ಅಂತಲೇ ಆ ಕೃಷ್ಣನ ಪ್ರತಿಷ್ಠೆಯನ್ನು ಮಾಡಿದ್ದು. ಅದರ ಜೊತೆ ಅಷ್ಟಮಠಗಳ ನಿರ್ಮಾಣ. ಕೃಷ್ಣನಿಗೆ ಪ್ರಧಾನ ಅಷ್ಟಮಹಿಷಿಯರು ಅಂತ, 16,108 ಹೆಂಡತಿಯರು, ಅದರಲ್ಲಿ 8 ಅಷ್ಟಮಹಿಷಿಯರು ಅಂತ ಪ್ರಧಾನ ರಾಣಿಗಳು, ಪಟ್ಟದ ಅರಸಿಯರು. ಆ ಒಂದು ಸಂಕೇತವಾಗಿ ಅಷ್ಟಮಠದ ನಿರ್ಮಾಣ ಮಾಡಿದ್ದು. ಹಾಗಾಗಿ ಆ ಅಷ್ಟಮಠಗಳಿಂದ ಅರ್ಚಿತವಾದಂತಹ ಆ ಕೃಷ್ಣ, ಅವನ ಸ್ಮರಣೆಯಿಂದ ನಾವೆಲ್ಲರೂ ಕೂಡ ನಮ್ಮಲ್ಲಿ ಇರುವಂತಹ ಆ ಅರಿಷಡ್ವೈರಿಗಳನ್ನು ಎಲ್ಲವನ್ನು ನಾಶ ಮಾಡಿ ಆ ಪರಮಾತ್ಮ ಹೇಳಿದಂತೆ ನಾವು ಬಾಳಬೇಕು. ರಾಮ ನಡೆದಂತೆ ನಡಿಬೇಕು, ಕೃಷ್ಣ ನುಡಿದಂತೆ ನಡಿಬೇಕು. ಕೃಷ್ಣ ಯಾವ ರೀತಿಯಾಗಿ ಭಗವದ್ಗೀತೆಯಲ್ಲಿ ನಮಗೆಲ್ಲರಿಗೆ ಅರ್ಜುನನ ಮೂಲಕ ಉಪದೇಶ ಕೊಟ್ಟಿದ್ದಾನೋ ಆ ರೀತಿ ನಾವೆಲ್ಲರೂ ನಮ್ಮ ಬಾಳನ್ನು ಬಾಳಲಿಕ್ಕೆ ಆದಷ್ಟು ಪ್ರಯತ್ನ ಪಡಬೇಕು. ಹಾಗೆ ಈ ಕೃಷ್ಣ ಜನ್ಮಾಷ್ಟಮಿಯ ಒಂದು ಪ್ರಾರಂಭವನ್ನು ಇಟ್ಕೊಂಡು ನಾವೆಲ್ಲರೂ ಕೂಡ ಆ ಭಗವದ್ಗೀತೆಯಲ್ಲಿ ಪರಮಾತ್ಮ ಹೇಳಿದ ಹಾಗೆ ಒಂದು ಸ್ವಲ್ಪ ಆದರೂ ಅದನ್ನು, ಆ ರೀತಿಯನ್ನು ಅನುಸರಿಸಲಿಕ್ಕೆ ನಾವೆಲ್ಲರೂ ಪ್ರಯತ್ನ ಪಡುவோಣ. ಅದರ ಜೊತೆ ಉಡುಪಿಯಲ್ಲಿ ಅನೇಕ ಸಾಂಸ್ಕೃತಿಕ ಕಾರ್ಯಕ್ರಮಗಳು, ಅನೇಕ ಚಟುವಟಿಕೆಗಳೆಲ್ಲವೂ ಉಂಟು. ಎಲ್ಲವೂ ಕೂಡ ಕೃಷ್ಣನ ಸ್ಮರಣೆಗೋಸ್ಕರ ಇರುವಂಥದ್ದು. ಹಾಗೆಲ್ಲ ಕೃಷ್ಣ ಭಕ್ತರು ಸೇರಿ ಆ ಚಟುವಟಿಕೆಗಳಲ್ಲಿ ಭಾಗಿಯಾಗಿ ವಿಶೇಷವಾಗಿ ಕೃಷ್ಣನ ಸ್ಮರಣೆ ಮಾಡ್ತಾ ಆ ಪರಮಾತ್ಮನ ಅನುಗ್ರಹಕ್ಕೆ ಪಾತ್ರ ಆಗೋಣ ಅಂತ ಹೇಳುತ್ತಾ ಶ್ರೀಕೃಷ್ಣ ಅರ್ಪಣಮಸ್ತು.